Welcome back to my channel. Nanu Nimma Shri Yashaswini. So yes, it's been a long time. I did not have any idea to film any of the content. Oh my god. ಗಂಟ್ಲು ಈಗಲೇ ಕಟ್ okay, okay. It's been a long time, Andre. It's been a very, very long time, I know. Yes, I have taken some courage ಇವತ್ತು ವಿಡಿಯೋ ಮಾಡೋಕ್ಕೆ. For the first time in my videos, I usually wear dark shades, but ಯೂಶಲಿ ನಾನು ಫಿಲ್ಮ್ ಮಾಡಬೇಕಾದ್ರೆ ತೀರಾ ಪೇಲ್ ಆಗಿರುತ್ತೆ ನನ್ನ ಲಿಪ್ ಕಲರ್. ಬಟ್ ಇವತ್ತೇ ನಾನು ತುಂಬ ಡಾರ್ಕ್ ಶೇಡ್ ಆಗಿರೋದು ಬಿಕಾಸ್ ಮುಖದಲ್ಲಿ ಆ ಸೋರ್ನೆಸ್ ಎದ್ದು ಕಾಣಬಾರ್ದು, ಮುಖ ಬ್ರೈಟಾಗಿ ಕಾಣಬೇಕು ಅಂತ ಬ್ರೈಟ್ ಲಿಪ್ಸ್ಟಿಕ್ ಹಾಕಿದ್ದೀನಿ. So yeah, I'm filming a video after really very, very long time. Due to so many reasons. ಎಲ್ಲ ರೀಸನ್ಸ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ವಿಡಿಯೋನೂ ಮುಗಿಯಲ್ಲ, ವಿಡಿಯೋ ಮುಂದಕ್ಕೂ ಹೋಗಲ್ಲ. ಸೊ ಲೆಟ್ಸ್ ಕೀಪ್ ಇಟ್ ದಟ್ aside. My skin is gone. Just look at the pimples. Just look at the marks. My skin is totally gone. Just look at my dark circles. ನನ್ನ ಲೈಫಲ್ಲಿ ಈ ಥರ ಡಾರ್ಕ್ ಸರ್ಕಲ್ಸ್ ನನಗೆ ಯಾವತ್ತೂ ಆಗಿಲ್ಲ. ಇಷ್ಟು ಎವಿಡೆಂಟಾಗಿ ಕಾಣೋ ಥರ ಡಾರ್ಕ್ ಸರ್ಕಲ್ಸ್ ನನ್ನ ಲೈಫಲ್ಲಿ ನನಗೆ ಯಾವತ್ತೂ ಆಗೇ ಇಲ್ಲ. ಸೊ ನಾನು ಹುಷಾರಿಲ್ಲ ಅಂತ ಅಂದರು, ಇಲ್ಲ ನಾನು ವಿಡಿಯೋ ಮಾಡಲೇಬೇಕು ಅಟ್ ಎನಿ ಕಾಸ್ಟ್, ಅದು ಏನೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ವಿಡಿಯೋ ಫಿಲ್ಮ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ತುಂಬ ತಾಳ್ಮೆ ತಗೊಂಡು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಇಟ್ಸ್ ಆಲ್ಮೋಸ್ಟ್ 1:37 AM now. See, it's a dark brick purplish undertone, but it's looking like a brick brown maroon red in the camera. I don't know. ಈಗ I have mixed mauve, lightish mauve, ಬಿಕಾಸ್ ಅದು ತುಂಬ ಡಾರ್ಕಾಗಿ ಕಾಣ್ತಾ ಇತ್ತು. ಸೊ ಐ ಹ್ಯಾವ್ ಮಿಕ್ಸ್ಡ್ ಲೈಟಿಶ್ ಮಾವ್. ಸ್ವಲ್ಪ ನ್ಯೂಟ್ರಲೈಸ್ ಆಯಿತು ಅಂತ ಅನಿಸುತ್ತೆ. ಯಪ್, ಇಟ್ ತುಂಬ ದಿನಗಳೇ ಆಯಿತು. ಐ ಥಿಂಕ್ ನನ್ನ ಲಾಸ್ಟ್ ವ್ಲಾಗ್ಸ್ ನಾನು ಏನು ಅಪ್ಲೋಡ್ ಮಾಡಿದ್ದು ಅದು ಮೇ ಅಂತ ಅನಿಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ನನಗೂ ಐಡಿಯಾ ಇಲ್ಲ, ಬಿಕಾಸ್ ಅದ್ರ ಕಡೆ ನಾನು ಗಮನನೇ ಕೊಟ್ಟಿಲ್ಲ. ಆ್ಯಂಡ್ ಇಟ್ಸ್ ಮೈ ಫಾಲ್ಟ್. ಆಮೇಲೆ ನಾನು ಇನ್ನೊಂದು ಕ್ಲಾರಿಫೈ ಮಾಡಬೇಕಿತ್ತು. ಫಾರ್ ಮೀ ಯೂಟ್ಯೂಬ್ ಇಸ್ ನಾಟ್ ಅ ಟೈಮ್ ಪಾಸ್ ಥಿಂಗ್, ಅಥವಾ ಯೂಟ್ಯೂಬ್ ನನಗೆ ಒಂದು ಏನಂತಾರೆ ಒಂಥರ ಶೋಕಿ ಅಲ್ಲ ನನಗೆ. ಯೂಟ್ಯೂಬ್ ನನಗೊಂದು ಶೋಕಿ ಅಲ್ಲ, ಅಥವಾ ಇಟ್ಸ್ ನಾಟ್ ಸಮಥಿಂಗ್ ಐ ಟೇಕ್ ಇಟ್ ಆ್ಯಸ್ ಎಂಟರ್ಟೈನ್ಮೆಂಟ್ ಆರ್ ಸಮಥಿಂಗ್. ಒಂಥರ ನಾನು ಬೇಕಾಬಿಟ್ಟು ತಗೊಂಡಿಲ್ಲ. ಐ ಹ್ಯಾವ್ ಚೂಸನ್ ದಿಸ್ ಫೀಲ್ಡ್ like it's my work, or this is something I have taken it very professionally. I'm not taking this field personally, I'm taking this field very professionally. So ನಾನು ಏನೇ ಮಾಡಿದ್ರು ಐ ಹ್ಯಾವ್ ಟು ಗಿವ್ ದಿಸ್ 100%. ನಾನು ಸುಮ್ಮನೆ ಫಾರ್ ಟೈಮ್ ಬೀಯಿಂಗ್ ನಾನು ರೆಗ್ಯುಲರಾಗಿ ನನಗೆ ಯಾವುದೇ ಕಂಟೆಂಟ್ ಸಹ ಶೂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಡ್ಯೂ ಟು ಸೋ ಮೆನಿ ರೀಸನ್ಸ್. And at times you have to take a break. You have to take yourself a break. It's like you don't have any other choice rather than being blank, being nothing, because it's life. At times you have to be blank, you have to be nothing, you have to be nothing. You don't do nothing, you don't go nowhere. It happens. So it's like that. ಕೆಲವೊಂದು ಸಿಚುಯೇಷನ್ಸಲ್ಲಿ ಆ
ಟೈಮಿಗೆ, ಆ ಪರಿಸ್ಥಿತಿಗೆ ನಮ್ಮನ್ನು ನಾವು ತುಂಬ ಸ್ಥಿಮಿತವಾಗಿಟ್ಕೊಳ್ಳೋದೇ ತುಂಬ ಕಷ್ಟ ಆಗುತ್ತೆ. ಅಂಥ ಸಮಯದಲ್ಲಿ ಕೆಲಸಗಳು, ಪ್ರೆಷರ್, you can't take it. You can't. I'm really sorry to say this. People just judge you by your social life. The life you allow to show the people on social media, people just judge a person through their ಮೋಸ್ಟ್ಲಿ ಇವಾಗಿನ ಲೈಫ್ ಸ್ಟೈಲ್ ಇರೋದೇ ಹಾಗೆ ಅಂತ ಅನ್ಸುತ್ತೆ. ಇಫ್ ಯು ಆರ್ ಹ್ಯಾಪಿ ಆನ್ ದ ಸೋಷಿಯಲ್ ಮೀಡಿಯಾ, ಯು ಆರ್ ಬಿಂದಾಸ್ ಇನ್ ಯೋರ್ ಲೈಫ್, ಯು ಆರ್ ಟಾಪ್ ನಾಚ್ ಇನ್ ಯೋರ್ ಲೈಫ್. ಐ ಹ್ಯಾವ್ ಟೇಕನ್ ಯೂಟ್ಯೂಬ್ ಆ್ಯಸ್ ಅ ಪ್ರೊಫೆಷನ್. ನನಗೆ ಗೊತ್ತಿಲ್ಲ ಈ ಫೀಲ್ಡಲ್ಲಿ ನಾನು ಸರ್ವೈವ್ ಆಗ್ತೀನಾ ಆಗಲ್ವಾ ಅಂತ ಗೊತ್ತಿಲ್ಲ, ಬಟ್ ನಾನು 100% ಎಫರ್ಟ್ಸ್ ನಾನು ಹಾಕಕ್ಕೆ ರೆಡಿ ಇದ್ದೀನಿ ಆ್ಯಂಡ್ ನಾನು 100% ನಾನು ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಐ ಜಸ್ಟ್ ಡೋಂಟ್ ನೋ ನಾನು ಈ ಫೀಲ್ಡಲ್ಲಿ ಸಕ್ಸಸ್ಫುಲ್ ಆಗ್ತೀನಾ ಇಲ್ವಾ ಅಂತಲೂ ನನಗೆ ಗೊತ್ತಿಲ್ಲ. ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್. ಇಟ್ಸ್ ವೆರಿ ಡಿಫಿಕಲ್ಟ್. ಯಾವುದೋ ಕಾಂಜಿ ಪಿಂಜಿ ಟ್ರೋಲ್ ಆದವರು, ಮೇಮ್ ಆದವರೆಲ್ಲ ಅವ್ರ ವ್ಯೂಸು, ಅವ್ರ ಲೈಕ್ಸು, ಅವ್ರ ಎಂಗೇಜ್ಮೆಂಟೇ ಬೇರೆ ಥರ ಇರುತ್ತೆ. ಬಟ್ ಕಂಟೆಂಟ್ ಇರೋರ ಪ್ರೊಫೈಲ್ ಅಥವಾ ಮೀಡಿಯಾದಲ್ಲಿ ಲಿಟ್ರಲಿ ಝೀರೋ. ನಾನು ಯಾಕೆ ಸ್ವಲ್ಪ ಬ್ರೇಕ್ ತಗೊಂಡೆ ಅಂತ ಅಂದರೆ ಪರ್ಸ್ನಲ್ ರೀಸನ್ಸ್ ಬೇರೆ. ಐ ಹ್ಯಾಡ್ ಸೋ ಮೆನಿ ಪರ್ಸ್ನಲ್ ರೀಸನ್ಸ್. ಬಟ್ ನನಗೆ ತುಂಬ ಒಂಥರ ಡಿಸ್ಕರೇಜ್ಮೆಂಟ್ ಆರ್ ಐ ಸ್ಟಾರ್ಟೆಡ್ ಟು ಫೀಲ್ ಲಿಟ್ರಲಿ ಹಾಕೋ ಎಫರ್ಟ್ಸಿಗೆ ಸೀರಿಯಸ್ ಆಗಿ ಇಸ್ ದಿಸ್ ವರ್ತ್ ಅನ್ನೋ ಥರ ನನಗೆ ಫೀಲ್ ಆಗಿಬಿಡ್ತು ಫ್ರಮ್ ಪಾಸ್ಟ್ ಫ್ಯೂ. ನನಗೆ ತುಂಬ ಒಂಥರ ಡಿಸ್ಕರೇಜ್ ಆಗಿಬಿಟ್ಟೆ ಫಾರ್ ಆಲ್ ದ ವ್ಯೂಸ್ ಆರ್ ಲೈಕ್ ಯು ನೋ ವಾಟ್, ಐ ವಾಂಟ್ ಟು ಸೇ ಒನ್ ಥಿಂಗ್. ನಿಮ್ಮನ್ನ ಯಾವತ್ತೂ ಸಪೋರ್ಟ್ ಮಾಡ್ತಾರಲ್ಲ ಅವ್ರಿಗೆ ಯಾವತ್ತೂ ನಿಮಗೆ ಗೊತ್ತಿರೋರು ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಗೊತ್ತಿರೋರು ಯಾವತ್ತೂ ನಿಮ್ಮನ್ನ ಸಪೋರ್ಟ್ ಮಾಡಲ್ಲ. ಅವ್ರು ಯಾರೇ ಆಗಿರಲಿ. ನೋ, ಎಸ್ಪೆಷಲಿ ಇನ್ ಮೈ ಲೈಫ್ ನನಗೆ ತುಂಬ ಹರ್ಟ್ ಆಗೋ ವಿಷಯ ಏನಂತ ಅಂದರೆ, ನಾನು ತುಂಬ ನಂಬಿದವರು, ನಾನು ನನ್ನೋರು ಅಂದ್ಕೊಂಡವ್ರು ಯಾವತ್ತೂ ನನ್ನ ಸಪೋರ್ಟ್ ಮಾಡಿಲ್ಲ. ನನಗೆ ಯಾವತ್ತೂ ಒಂದು ಮೋಸ ಆಗಿದೆ ಅಥವಾ ಐ ಹ್ಯಾವ್ ಬೀನ್ ಸ್ಟ್ಯಾಪ್ಡ್ ಬೈ ಸಮ್ವನ್ ಅಂತಂದರೆ ದೋಸ್ ಆರ್ ಮೈ ಪೀಪಲ್. ನನ್ನ ಜನದಿಂದನೇ ನನಗೆ ಮೋಸ ಆಗಿದೆ ಹೊರತು ಹೊರಗಡೆ ಜನದಿಂದ ನನಗೆ ಯಾವತ್ತೂ ಆಗಿಲ್ಲ. ನಾನು ತುಂಬ ನಂಬಿದವರಿಂದ ಐ ಹ್ಯಾವ್ ಬೀನ್ ಗೋ ಥ್ರೂ ಹೆಲ್ ಆ ಥರ. ಬಟ್ ಈಚೆಯವರಿಂದ ನನಗೆ ಯಾವತ್ತಿಗೂ ಮೋಸ ಆಗಿಲ್ಲ ಇನ್ ಮೈ ಲೈಫ್. ಇಟ್ಸ್ ಮೈ ವೆರಿ ಓನ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನನಗೆ ಯಾವತ್ತೂ ಹೊರಗಡೆಯವರಿಂದ ಚೂರು ನೋವಾಗಿಲ್ಲ, ಚೂರು ಹರ್ಟ್ ಆಗಿಲ್ಲ, ಚೂರು ಮೋಸ ಆಗಿಲ್ಲ. ನನಗೆ ಏನೇ ಆಗಿರ್ಬೋದು ನನ್ನ ಲೈಫಲ್ಲಿ ಕೆಟ್ಟದನ್ನೋದು ಅದು ನನ್ನವರಿಂದನೇ ಆಗಿದೆ, ನನ್ನ ಜನದಿಂದ ಆಗಿದೆ. ನಾನು ಯಾರನ್ನ ತುಂಬ ನಂಬ್ತೀನಿ ಅಂಥವರಿಂದನೇ ನನಗೆ I have been ditched by people whom I love, whom I believed, whom I do believe. ಸೊ ಈಗಲೂ ಅಷ್ಟೇ ನಾನು ಯಾಕೆ ವಿಡಿಯೋಸ್ ಮಾಡ್ತಿಲ್ಲ, ಯಾಕೆ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಿಲ್ಲ, ಯಾಕೆ ಯಾವುದೂ ಕಂಟೆಂಟ್ ಪೋಸ್ಟ್ ಮಾಡ್ತಿಲ್ಲ ಅಂತ ಬಂದಿರೋ ಮೆಸೇಜಸ್ ಎಲ್ಲ ಯಾವುದೋ ಸ್ಟ್ರೇಂಜರ್ಸ್ ಇಂದ ಬಂದಿರೋದಾಗಿದೆ. ಅಂದರೆ ಲೈಕ್ ಯಾವುದೋ ಏನಂತಾರೆ ಡ್ಯೂಪ್ಲಿಕೇಟ್ ಅಕೌಂಟ್ ಆ ಥರ ಎಲ್ಲ ಅಲ್ಲ. ಲೈಕ್ ಪೀಪಲ್, ಕೆಲವು ಜನ ಯಾರು ನನ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾರೆ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ದೇ ಡೂ ಕೇರ್ ಸೋ ಮಚ್ ವಾಟ್ ಹ್ಯಾಪೆಂಡ್ ಆ ಥರ ಎಷ್ಟು ಮೆಸೇಜಸ್ ಕಳಿಸ್ತಾರೆ ಗೊತ್ತಾ. ಏನಾಯಿತು, ಯಾಕೆ ನೀವು ಬ್ಲಾಗ್ ಮಾಡ್ತಿಲ್ಲ, ಆರ್ ಯು ಓಕೆ, ಈಸ್ ಎವ್ರಿಥಿಂಗ್ ಫೈನ್. ಲಿಟ್ರಲಿ ನಮಗೆ ಬೇಕಾದವರು, ನಮ್ಮನ್ನ ಅರ್ಥ ಮಾಡ್ಕೊಂಡಿರೋರು, ಕಣ್ಣಲ್ಲಿ ನಮ್ಮ ಕಷ್ಟ ನೋಡ್ತಿರ್ತಾರಲ್ಲ ಅವರು ಸಹ
ಬದುಕಿದೆಯೋ ಸತ್ತಿದೆಯೋ ಅಂತ ಕೇಳಿಲ್ಲ, ಬಟ್ ಐ ಫೀಲ್ ಸೋ ಮಚ್. ನನಗೆ ಯಾರೋ ಸ್ಟ್ರೇಂಜರ್ಸ್, ಯು ಡೋಂಟ್ ಈವನ್ ನೋ ದೆಮ್, ಹೋಗ್ಲಿ ಏನು ಮಾಡಿರ್ತೀವಿ ನಾವು ಅವ್ರಿಗೋಸ್ಕರ, ನಥಿಂಗ್. ಐ ಆಮ್ ಸಾರಿ. ನಮ್ಮವರು ಅಂತ ಇರೋರು ಯಾರು ನನಗೆ ಸಪೋರ್ಟ್ ಮಾಡಲ್ಲ, ಬಟ್ ಪೀಪಲ್ who don't even know you or you don't even know them, that's something what I'm really ಒಂಥರ. So yeah, let's all put this apart, let's all put this aside, and let's concentrate on today's content. ಸೊ ಫಾಕ್ಸ್ಟೈಲಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದೆ. ಸೇಲ್ ನಡೀತಾ ಇತ್ತು. ಐ ಥಿಂಕ್ ಆ ಸೇಲ್ ಯಾವಾಗಲೂ ನಡೀತಾ ಇರುತ್ತೆ ಆಲ್ಮೋಸ್ಟು, ಲೈಕ್ ಅರೌಂಡ್ ಫಾರ್ $1,046 ಆರ್. ಸೊ ಫಾಕ್ಸ್ಟೈಲ್ ಸೇಲ್ ಏನು ನಡೀತಿತ್ತು ಅಂತ ಅಂದರೆ, ಲೈಕ್ ಪಿಕ್ ಎನಿ 5 ಪ್ರಾಡಕ್ಟ್ಸ್ ಆಫ್ ಯುವರ್ ಚಾಯ್ಸ್ ಫಾರ್ 1,250 or 1,150. I really don't remember. ಸೊ ಆ ಥರ ಸೇಲ್ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ಐ ಥಾಟ್ ಆಫ್ ಡೂಯಿಂಗ್ ಅ ಕಂಟೆಂಟ್ ಬೇಸ್ಡ್ ಆನ್ ದಿಸ್. ಅದಕ್ಕೋಸ್ಕರನೇ ಪರ್ಚೇಸ್ ಮಾಡಿದೆ. ಆ್ಯಂಡ್ ನಾನು ಫಾಕ್ಸ್ಟೈಲ್ದು ವಿಟಮಿನ್ ಸಿ ಸಿರಮ್ ಯೂಸ್ ಮಾಡಿದೆ. ಲಾಸ್ಟ್ ಇಯರ್ ನನಗೆ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು. ವಿತಿನ್ ಅ ವೀಕ್ ಮೈ ಸ್ಕಿನ್ ವಾಸ್ ಗ್ಲೋಯಿಂಗ್. ನನಗೇನೇನು ಬ್ಲೆಮಿಷಸ್ ಇದೆ, ಪಿಗ್ಮೆಂಟೇಷನ್ ಇದೆ, ಇಟ್ ವಾಸ್ ಆಲ್ ಗಾನ್. ಸೊ ಅದಕ್ಕೋಸ್ಕರ ಲೈಕ್ ಇಟ್ ವರ್ಕ್ ಲೈಕ್ ಅ ಮಿರಾಕಲ್ ಫಾರ್ ಮೀ, ದಟ್ ವಿಟಮಿನ್ ಸಿ ಸಿರಮ್. ಆ್ಯಕ್ಚುಲಿ ನನಗೆ ವಿಟಮಿನ್ ಸಿ ಸಿರಮ್ ಸೆಟ್ ಆಗಲ್ಲ, ಬಟ್ ದ್ಯಾಟ್ ವಿಟಮಿನ್ ಸಿ ಸಿರಮ್ ರಿಯಲಿ ವರ್ಕ್ಡ್ ವೆಲ್. ಒಂಥರ ಮಿರಾಕಲ್ ಥರ ವರ್ಕ್ ಆಯ್ತು ನನ್ನ ಸ್ಕಿನ್ ಮೇಲೆ. ಅದಕ್ಕೋಸ್ಕರ ನಾನು ಆರ್ಡರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ಸೇಲ್ ಬಂದಾಗ ಕಂಟೆಂಟ್ಗೂ ಆಗುತ್ತೆ, ಆ್ಯಂಡ್ ಮೈ ಸ್ಕಿನ್ ಆಲ್ಸೋ ನೀಡ್ಸ್ ಇಟ್. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದು. ಸೊ ಇವತ್ತಿನ ಕಂಟೆಂಟ್ ಅದಾಗಿರುತ್ತೆ. ಸೊ ಯಾ, ಸೊ ಇನ್ಫ್ಲುಯೆನ್ಸರ್ಸ್ನ ಎಲ್ಲ ತುಂಬ ಜನ ಈಗ ಮೇಮ್ ಮಾಡ್ಕೊತಾ ಇದ್ದಾರೆ, ಟ್ರೋಲ್ ಮಾಡ್ತಾ ಇದ್ದಾರೆ, ಆಡ್ಕೊತಾ ಇದ್ದಾರೆ ಫಾರ್ ಇನ್ಫ್ಲುಯೆನ್ಸರ್ಸ್ ಡೂಯಿಂಗ್ ದಿಸ್, ರೈಟ್? So yeah, see, this is vitamin C serum, Foxtail though. ಇದು ವಿಟಮಿನ್ ಸಿ ಸಿರಮ್ ಫಾಕ್ಸ್ಟೈಲ್ದು. ದಿಸ್ ಇಸ್ ಅ ಮಿರಾಕಲ್ ಪ್ರಾಡಕ್ಟ್ ಆ್ಯಂಡ್ ದಿಸ್ ಇಸ್ ಅ ಮ್ಯಾಜಿಕ್ ಪ್ರಾಡಕ್ಟ್ ಫಾರ್ ಮೀ. ಇದು ನನಗೆ ತುಂಬ ಪಿಗ್ಮೆಂಟೇಷನ್ನಲ್ಲಿ ಹೆಲ್ಪ್ ಮಾಡಿದೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ರೀಪರ್ಚೇಸ್ ಮಾಡಿದ್ದು. ಮೇನ್ ಇದೊಂದೇ ಪ್ರಾಡಕ್ಟು ನನಗೆ ಫಾಕ್ಸ್ಟೈಲಲ್ಲಿ ರೀಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಬಿಕಾಸ್ ಇಟ್ ವರ್ಕ್ಡ್ ರಿಯಲಿ ಗ್ರೇಟ್ ಫಾರ್ ಮೈ ಸ್ಕಿನ್. ಸೊ ಅದಕ್ಕೋಸ್ಕರ ಈ ಪ್ರಾಡಕ್ಟ್ನ ನಾನು 2 ಆರ್ಡರ್ ಮಾಡಿಕೊಂಡೆ, ಬಿಕಾಸ್ ಪಿಕ್ ಎನಿ 5 ಅಲ್ವಾ. ಸೊ ಅದಕ್ಕೋಸ್ಕರ ಈ ಪ್ರಾಡಕ್ಟ್ನ 2 ಆರ್ಡರ್ ಮಾಡಿಕೊಂಡೆ. ಒಂದು ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಆ್ಯಂಡ್ ಇದು ನ್ಯೂ ಪ್ಯಾಕೇಜಿಂಗ್. ಲೈಕ್ ಪ್ಯಾಕೇಜಿಂಗ್ ಹೇಗಿರುತ್ತೆ, ಇಟ್ ಈಸ್ ಸೀಲ್ಡ್. ಸೊ ಅದಾದಮೇಲೆ ಐ ಹರ್ಡ್ people talking about these moisturizer, Ceramide Super Cream Hydrating Moisturizer, Foxtail ಇಂದ. ಸೊ ಐ ಥಾಟ್ ಐ ವುಡ್ ಆರ್ಡರ್ ದಿಸ್, ಬಟ್ ನನಗೆ ಗೊತ್ತಿಲ್ಲ, ಬಿಕಾಸ್ ಸಿ ಐ ಹ್ಯಾವ್ ನಾಟ್ ಇವನ್ ಓಪನ್ ದ ಪ್ಯಾಕೇಜಿಂಗ್. 2-3 months ಆಯ್ತು ಆಲ್ರೆಡಿ, ಬಟ್ ನಾನು ಇನ್ನೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ನೋಡೋಣ, ಇದನ್ನು ಯೂಸ್ ಮಾಡಿದ್ಮೇಲೆ ರಿವ್ಯೂ ಹೇಳ್ತೀನಿ. ಆಮೇಲೆ ನಯಾಸಿನಿಮೈಡ್ ಸಿರಮ್ ಆರ್ಡರ್ ಮಾಡಿಕೊಂಡೆ. ನಾನು ನಯಾಸಿನಿಮೈಡ್ ಸಿರಮ್ ಫ್ರಮ್ ಪಾಸ್ಟ್ 4 years ನಾನು ಮಿನಿಮಲಿಸ್ಟ್ ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡ್ತಾನೆ ಇಲ್ಲ, ಬಿಕಾಸ್ ನನಗೆ ಮಿನಿಮಲಿಸ್ಟ್ ಬಿಟ್ಟರೆ ಇನ್ಯಾವುದು ಸೊ ಮಿನಿಮಲಿಸ್ಟ್ ನನಗೆ ಯಾವ ಥರ ಸೆಟ್ ಆಗಿಬಿಟ್ಟಿದೆ ಸ್ಕಿನ್ಗೆ ಅಂದರೆ, ನಾನು ಆ ಪ್ರಾಡಕ್ಟ್ನ ಏನಾದರೂ 1 week ಯೂಸ್ ಮಾಡಿಲ್ಲ ಅಂದರೆ, ಲೈಕ್ ನಯಾಸಿನಿಮೈಡ್ ನನ್ನ ಸ್ಕಿನ್ನಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಯಾಸಿನಿಮೈಡ್ನ ನಾನು 1 week ಯೂಸ್ ಮಾಡಿಲ್ಲ ಅಂದರೆ ಮೈ ಸ್ಕಿನ್ ವಿಲ್ ಬಿ ಗಾನ್ ವಿತ್ ಸೊ ಮಚ್ ಆಫ್ ಪಿಂಪಲ್ಸ್, ಒಂಥರ ಎಕ್ಸ್ಟ್ರಾ ಇರೋದ್ರ ಜೊತೆಗೆ ಎಕ್ಸ್ಟ್ರಾ ಸ್ಕಿನ್ ಹಾಳು ಮಾಡ್ಕೊಳ್ಳೋದು ಅಂತಾರಲ್ಲ, ಆ ಥರ ಆಗ್ಬಿಡುತ್ತೆ. ಸೊ
I can't go back. I can't go like, no, you don't do any ಸ್ಕಿನ್ ಕೇರ್ ಅನ್ನೋ ಥರ ಐ ಕಾಂಟ್ ಗೋ. ನ್ಯಾಸಿನಿಮೈಡ್ ನಾನು ಯೂಸ್ ಮಾಡಲೇಬೇಕು, ಬಿಕಾಸ್ ಇಟ್ ಈಸ್ ಕೈಂಡ್ ಆಫ್ ಅಡಿಕ್ಟಿವ್ ಟು ಮೈ ಸ್ಕಿನ್. ನನ್ನ ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ನ್ಯಾಸಿನಿಮೈಡ್ ಯೂಸ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಇದು ಟ್ರೈ ಮಾಡೋಣ. ಇದು ರಿವ್ಯೂಸ್ ಚೆನ್ನಾಗಿತ್ತು ಫಾಕ್ಸ್ಟೈಲಲ್ಲಿ ನ್ಯಾಸಿನಿಮೈಡ್ ಸಿರಮು. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ. ಲೈಕ್ ಸ್ವಲ್ಪ ಬೇರೆ ಕಂಪ್ನಿದು ಅನ್ನೋ ಥರ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇನ್ನು ಟ್ರೈ ಮಾಡಿಲ್ಲ. ಅದು ಖಾಲಿ ಆದಮೇಲೆ ಇದು ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ. ಸೊ ಲಾಸ್ಟ್ ಪ್ರಾಡಕ್ಟ್ ಏನಂತ ಅಂದರೆ ಲಿಪ್ ಬಾಮ್ ಕೊಟ್ಟಿದ್ದಾರೆ. ದಿಸ್ ಇಸ್ ಲೈಕ್ ಅವ್ರು ಕೊಡೋದು. ಇಟ್ಸ್ ವೆರಿ ಥಿಕ್. ಇದು ಅವ್ರು ಕೊಡೋದು ಲಿಪ್ ಬಾಮು. ಲೈಕ್ ಅವ್ರು ಪಿಕ್ ಮಾಡಿ ಮುಂಚೆನೇ 5 ಪ್ರಾಡಕ್ಟ್ಸಲ್ಲಿ ಇದು ಒಂದು ಅಂತ ಫಿಕ್ಸ್ ಮಾಡಿರ್ತಾರೆ. ಲೈಕ್ ಒಂಥರ ಟ್ರಯಲ್ ಪ್ಯಾಕ್ ಥರ ಅಷ್ಟೇ. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಸ್ಮೆಲ್ಲು. ಸೊ ಏನು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ದೀಸ್ ಆರ್ ದ ಪ್ರಾಡಕ್ಟ್ಸ್. ಅಂದರೆ ಈ ಥರ ಇನ್ನೊಂದು ಫಾಕ್ಸ್ಟೈಲ್ ಸಿರಮ್ ಇದೆ. ಸೊ ಅದನ್ನು ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ. ಇದು ಪ್ರಾಡಕ್ಟ್ಸ್ ನಾನು ಪರ್ಚೇಸ್ ಮಾಡಿದ್ದು. ದೀಸ್ ಆರ್ ದ ಪ್ರಾಡಕ್ಟ್ಸ್ ನಾನು ಫಾಕ್ಸ್ಟೈಲ್ ಸೇಲಲ್ಲಿ ಪರ್ಚೇಸ್ ಮಾಡಿದ್ದು. ಇಟ್ಸ್ ಬೀನ್ 3 months ಏನೋ ಆಗಿದೆ. ಬಟ್ ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಫಾರ್ ಕಂಟೆಂಟ್ ಅಷ್ಟೇ. ಸೊ ಇದ್ರ ರಿವ್ಯೂಸ್ನ ನಾನು ಡೀಟೇಲಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ ರಿವ್ಯೂಸ್ನ ನಾನು ಯೂಸ್ ಮಾಡಿದ್ಮೇಲೆ ಡೀಟೇಲಾಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಫಾಕ್ಸ್ಟೈಲ್ ವಿಟಮಿನ್ ಸಿ ಬಗ್ಗೆ ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತೀನಿ. ಇದು ಜಸ್ಟ್ ನಾನು ಏನು ಪರ್ಚೇಸ್ ಮಾಡಿದೆ ಫಾಕ್ಸ್ಟೈಲ್ ಅಲ್ಲಿ ಸೇಲಲ್ಲಿ ಅಂತ ಅಷ್ಟೇ ಈ ವಿಡಿಯೋ ನಾನು ಶೂಟ್ ಮಾಡ್ತಿರೋದು. ಓಕೆ. ಐ ಸ್ಟಾರ್ಟೆಡ್ ಫಿಲ್ಮಿಂಗ್. ಲೇಟ್ ಆಗಿಬಿಡುತ್ತೆ ಅಂತ ನಾನು ಊಟನೂ ಮಾಡ್ಕೊಂಡೆ. ಐ ಸ್ಟಾರ್ಟೆಡ್ ಫಿಲ್ಮಿಂಗ್. ದೆವ್ವಗಳೆಲ್ಲ ತಿನ್ನೋ ಟೈಮ್ ಅನಿಸುತ್ತೆ ಇದು. ಸೊ taking a break is not that big deal for people. I guess for me it's definitely a big deal. Taking a break from everything and the things you love is literally something you can't deny. ಸೊ ನಂದು ಸೋರ್ ಫೇಸ್ ಆರ್ ನನ್ನ ಪಫಿ ಐಸ್, ಪಫಿ ಫೇಸ್ ಇದನ್ನೆಲ್ಲ ಕವರ್ ಮಾಡೋಕ್ಕೋಸ್ಕರ ನಾನು ಡಾರ್ಕ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಡಾರ್ಕ್ ಲಿಪ್ಸ್ಟಿಕ್ ಹಾಕಿದಾಗ ಫೇಸ್ ತುಂಬ ಬ್ರೈಟಾಗಿ ಗ್ಲೋಯಿ ಆಗಿ ಕಾಣಿಸುತ್ತೆ. ಯಾವುದೇ ಏನಂತಾರೆ ಇಂಪರ್ಫೆಕ್ಷನ್ಸ್ ಇದ್ದರೂ ಇಟ್ ವಿಲ್ ಆಲ್ ಕವರ್ ಅಪ್. ಸೊ ಅದಕ್ಕೋಸ್ಕರ ಐ ಆಮ್ ಥಿಂಕಿಂಗ್, ಲುಕಿಂಗ್ ಎಟ್ ದ ವಿಡಿಯೋ. ಸೊ ಲಿಪ್ಸ್ಟಿಕ್ ಎಲ್ಲ ಮರೆಮಾಚ್ತಾ ಇದೆ. You just don't know the inner suffering of a person, and you can't be the person and take the pain. So please be kind. So I just say, ಯಾರ ಲೈಫಲ್ಲಿ ಏನಾಗ್ತಿದೆ ಅಂತ ನಿಮಗೆ ಗೊತ್ತಿಲ್ಲ, ನಿಮಗೆ ಐಡಿಯಾ ಇಲ್ಲ ಅಂತ ಅಂದಾಗ ಪ್ಲೀಸ್ ಡೋಂಟ್ ಜಡ್ಜ್ ಎನಿಬಡಿ. ರೀಲ್ಸ್ ಕೂಡ ಅಷ್ಟೇ. ನಾನು ಲೈಕ್ ಯಾವುದೋ ಮ್ಯಾರೇಜ್ ಫಂಕ್ಷನ್ಗೆ ಹೋದಾಗ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ಸೊ ಮನೆಗೆ ಬಂದು ಕೆಲವೊಂದು ವಿಡಿಯೋಸ್ನ ಶೂಟ್ ಮಾಡ್ಕೊಂಡು ಇಟ್ಕೊಂಡೆ ರೀಲ್ಗೆ. ಅದನ್ನೇ ಪೋಸ್ಟ್ ಮಾಡ್ತಾಯಿದ್ದೀನಿ. ಆ ವಿಡಿಯೋಸು ಎಲ್ಲ ಮುಗೀತು ಪೋಸ್ಟ್ ಮಾಡಿದ್ದು ಆಲ್ಮೋಸ್ಟ್. ಇನ್ನೊಂದು 2 ವಿಡಿಯೋಸ್ ಇರ್ಬೋದು ಅಷ್ಟೇ. ಸೊ ಅದನ್ನು ಮುಗೀತು. ಆಯಿತು ಮೋರ್ ದ್ಯಾನ್ 1 month. ರೀಲ್ಗೆ ಸಹ ಯಾವುದೂ ವಿಡಿಯೋಸ್ ಶೂಟ್ ಕೂಡ ಮಾಡಿಲ್ಲ ನಾನು. ಐ ಜಸ್ಟ್ ಡೋಂಟ್ ನೋ. ಸೊ ಯೂಟ್ಯೂಬ್ ನನಗೆ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ, ಶೋಕಿ ಅಲ್ಲ, ಅಥವಾ ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದಾಗಲಿ ವ್ಲಾಗ್ ಮಾಡೋದಾಗಲಿ ಮಾಡ್ತಾಯಿಲ್ಲ. ಇಟ್ಸ್ ಅ ಪ್ರೊಫೆಷನ್ ಫಾರ್ ಮೀ. ನಾನು ಇದನ್ನು ಪರ್ಸ್ನಲಿ ಎಲ್ಲ ಪ್ರೊಫೆಷ್ನಲಿ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಟೇಕನ್ ಇಟ್ ಆ್ಯಸ್ ಅ ವರ್ಕ್. ಇಟ್ಸ್ ಲೈಕ್ ಮೈ ವರ್ಕ್. ಐ ವಾಂಟ್ ಟು ಗ್ರೋ ಇನ್ ದಿಸ್ ಫೀಲ್ಡ್ ಅನ್ನೋ ಥರ. ಸೊ ಫಾರ್ ಪೀಪಲ್ ಹೂ ಹ್ಯಾವ್ ಮಿಸ್ಟೇಕನ್ ಮೀ for taking my vlogs as
a funny thing or as whatever वगैरह वगैरह वगैरह. I am no words. ಇದಾಗಿತ್ತು ಇವತ್ತಿನ ಕಂಟೆಂಟ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಫ್ ಎನಿಥಿಂಗ್ ರಾಂಗ್ ಪ್ಲೀಸ್ ಡೂ ಫಾರ್ಗಿವ್ ಮೀ ಅಂತ ಹೇಳ್ತಾ, ಈ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಬಾಯ್.